ಗುರುತಿಸ್ತೇವೆ. ಹಾಗೆ ಪೊಲೀಸರನ್ನ ಬಟ್ಟೆ ಮೇಲೆ ಗುರುತಿಸ್ತೇವೆ. ಮಿಲಿಟರಿ ಮ್ಯಾನ್ ಅಂದ್ರೆ ಗನ್ನು, ಟೋಪಿ ಇವೆಲ್ಲ ಇದ್ದಾಗ ವಸ್ತ್ರ ಮಾತ್ರ ನೀವು ಮಿಲಿಟರಿ ಮ್ಯಾನ್ ಅಂತ ಗುರುತಿಸ್ತೇವೆ. ಹೀಗೆಲ್ಲ ನಾವು ಡ್ರೆಸ್ಗಳ ಮೇಲೆ ಹಾವಗಳ ಮೇಲೆ ಇವರಂದ್ರೆ ನೇರವಾಗಿ ಗುರುತಿಸ್ತೇವೆ. ಹಾಗೆ ಗೊತ್ತಾ ಏನಿದೆ ಅಂದ್ರೆ ನಾನು ಭಗವಾನ್ ಶ್ರೀಕೃಷ್ಣನ ಬಗ್ಗೆ ನಾನು ಏನು ಹೇಳ್ಕೊಡ್ತಿದ್ದೆ ಅನ್ನೋದು ಗೊತ್ತಾ, ವಿಶೇಷವಾಗಿ ಕೊಳಲು ಬಗ್ಗೆ. ಎಲ್ಲಿ ಕೊಳಲು ಇರ್ತದೋ ಎಲ್ಲೆಲ್ಲಿ ಭಗವಾನ್ ಕೃಷ್ಣ ಅಂತೇಳಿ ನಾವು ಸಂಕೇತ. ಹಾಗಾಗಿ ಈ ಕೊಳಲು ಭಗವಾನ್ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು. ಬಹಳ ಜನರಿಗೆ ಗೊತ್ತಿಲ್ಲ, ಕೃಷ್ಣನ ಮೈ ಮೇಲೆ ಬಹಳ ಮಂದಿ ಗೊತ್ತಿಲ್ಲ, ಅದಕ್ಕೆ ಅಡ್ವರ್ಟ್ ಮಾಡ್ಕೋತಾರೆ. ಕೃಷ್ಣ ಅಂದ್ರೆ ಒಂದು ಶಕ್ತಿ ಇಲ್ಲಿ ಗೊತ್ತಿಲ್ಲ. ದೃಷ್ಟಾಂತದಲ್ಲಿ ಅರ್ಥವನ್ನು ಮಾಡಬೇಕು. ಮಹಾಭಾರತ ರಾಮಾಯಣ ನಮ್ಮ ಭಾರತದ ಅತ್ಯಂತ ಪುರಾತನವಾದಂಥ ದಿವ್ಯ ಶಕ್ತಿ ಗ್ರಂಥಗಳು. ಇವತ್ತು ರಾಮಾಯಣ ಮಹಾಭಾರತ ಇರಲಿಲ್ಲ ಅಂದ್ರೆ ಭಾರತಕ್ಕೆ ಇತಿಹಾಸ ಇರ್ತಿರ್ಲಿಲ್ಲ, ಭಾರತಕ್ಕೆ ಸಂಸ್ಕಾರ ಇರ್ತಿರ್ಲಿಲ್ಲ, ಸಂಸ್ಕೃತಿಯಿಂದ ಇರ್ತಿರ್ಲಿಲ್ಲ ಭಾರತಕ್ಕೆ. ಯಾಕೆ ಮಾತು ನೇರವಾಗಿ ಹೇಳ್ತದೆ ಅಂದ್ರೆ ಪ್ರತಿಯೊಂದು ಸಂಸ್ಕಾರದಲ್ಲಿ ಆಚಾರ ವಿಚಾರ ನಡೆ ನುಡಿ ಎಲ್ಲಿಂದ ಆರಂಭವಾಗುವ ಅಂದ್ರೆ ಇವತ್ತು ಹೆಚ್ಚು ಜ್ಞಾನವನ್ನ ರಾಮಾಯಣ ಮತ್ತು ಮಹಾಭಾರತದ ಕಾಲದಿಂದ, ಅದು ಹಬ್ಬ ಇರ್ಬೋದು, ಹರಿದಿನಗಳು ಇರ್ಬೋದು, ಆಚರಣೆಗಳಿರ್ಬೋದು, ಯಾವುದೇ ಇರ್ಬೋದು, ಸಂಪ್ರದಾಯ ಇರ್ಬೋದು, ಅದು ಯಾವುದೇ ಇರ್ಬೋದು, ಅದರಲ್ಲಿ ಮೂಲ ಯಾವುದಿದೆ ಗೊತ್ತಂದ್ರೆ ರಾಮಾಯಣ ಮತ್ತು ಇನ್ನೊಂದು ಮಹಾಭಾರತ. ಮಹಾಭಾರತದಿಂದ ಆರಂಭವಾದ ಅಥವಾ ರಾಮಾಯಣ ಮಹಾಭಾರತದಿಂದ ಅನೇಕ ವಿಚಾರಗಳು ಇವಾಗ ನಾವು ತಲೆಯಿಂದ ತಲೆಮಾರಿವರೆಗೆ ನಾವು ಹಂಚಿಕೊಂಡು ಬರ್ತಾ ಇದ್ದೇವೆ. ಅದನ್ನ ಉಪಯೋಗ ಕೂಡ ಮಾಡ್ತೇವೆ, ಬದುಕಿನಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ನಾನು ಯಾವ್ದು ಕೇಳಲ್ಪಡ್ತೇನೆ ಅಂದ್ರೆ, ಈ ನಮ್ಮ ಭಾರತ ವಿಶೇಷವಾಗಿ ಅದು ಸನಾತನ ಧರ್ಮ, ಅದು ನಾವು ಹಿಂದೂ ಧರ್ಮ ಅಂತ ಕರೀತೇವೆ, ಪುರಾತನವಾದಂಥ ಧರ್ಮ ಅಂತ ಕರೀತೇವೆ. ಹೀಗಾಗಿ ಎಲ್ಲ ಧರ್ಮಗಳ ಮೂಲ ಇವತ್ತು ನಮ್ಮ ಭಾರತದಲ್ಲಿ ಯಾವುದಂದ್ರೆ ಅದು ನಮ್ಮ ಹಿಂದೂ ಧರ್ಮ ಇದೆ. ಆ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಏನಿದೆ ಅಂದ್ರೆ ಶಿವ, ಬ್ರಹ್ಮ, ವಿಷ್ಣು, ಶಿವನೇ ಮೂಲ ರೂಪಗಳು ಇವತ್ತು. ಅದರಿಂದೆಲ್ಲ ವಿಂಗಡಣೆಗಳು. ಅದನ್ನು ಮೂಲವನ್ನು ಅರ್ಥ ಮಾಡಬೇಕು, ಮೂಲ ತಂದೆಯನ್ನು ಅರ್ಥ ಮಾಡಬೇಕು, ಮೂಲದ ಕುಟುಂಬದ ಅರ್ಥವನ್ನು ಮಾಡ್ಕೋಬೇಕು. ಅದನ್ನು ಬಿಟ್ಟು ನಾವು ಪಂಡಿಗೆ ಇರೋದಲ್ಲ, ಪಂಡಿಗೆ ಸಿಗೋದ ಟೆನ್ಸ್ ಇದ್ದು. ಅದರ ಮೂಲ ಎಲ್ಲಿಂದ ಬಂತು, ಅದರ ಬುನಾದಿ ಯಾವುದು, ಅದರ ಬೇರುಗಳು ಯಾವುವು, ಎಲ್ಲಿಂದ ಆರಂಭವಾಯಿತು, ಅದನ್ನು ನಾವು ಪ್ರಚಾರವನ್ನು ಮಾಡಬೇಕಾಗಿದೆ. ಅದು ಬಹಳ ಜನರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಹಿರಿಯರು ತಿಳಿಸಿಲ್ಲ ಪಾಪ ಅವರಿಗೆ, ಅವ್ರ ಕುಟುಂಬದಲ್ಲಿ ಯಾರು ಅವರು ಜ್ಞಾನವನ್ನು ಕೊಡಲಿಲ್ಲ. ಈಗ ಬಹಳ ಜನ ಮಕ್ಕಳಿಗೆ ಇವತ್ತು ಹಬ್ಬ ಆಚರಣೆ ಮಾಡ್ತಾರೆ. ಯಾರು ಮಾಡ್ತಾರೆ, ಹೋಳಿಗೆ ಕೊಡ್ತಾರೆ, ಮನೆಗೆ ಹೋಗ್ತಾರೆ. ಅದು ಯಾಕೆ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಅದ್ರ ಹಿನ್ನೆಲೆ ಏನು, ಅದರ ಮಹತ್ವ ಏನು, ಅದರ ಅವೆಲ್ಲ ತಿಳಿಸ್ಕೊಟ್ಟಿಲ್ಲ ಇವತ್ತು ನಮ್ಮ ಹಿರಿಯರೆಲ್ಲ. ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅದು ಅರ್ಥನೇ ಮಾಡ್ಕೊಂಡಿಲ್ಲ ನಾವು. ಅದಕ್ಕಾಗಿ ಅನಿವಾರ್ಯ. ಹಾಗಾಗಿ ನಾವು ತಿಳಿಸ್ಬೇಕು, ಪರಂಪರೆ ಹೇಳಬೇಕು, ಅದರ ಚರಿತ್ರೆಯನ್ನು ಹೇಳಬೇಕಾದ್ರೆ ಇಂತಹ ದೇವಾಲಯದಲ್ಲಿ ಮಂದಿರಗಳಲ್ಲಿ ಮಾತ್ರ, ಸತ್ಸಂಗದಲ್ಲಿ ಮಾತ್ರ ತೊಗೊಳ್ಳೆ ಸಾಧ್ಯ ಆಗ್ತದೆ. ಇವತ್ತು ನಾನು ಇಷ್ಟೇ ಹೇಳ್ತೇನೆ, ಹರಿನೋ ಅವನೇ, ಹಣನೋ ಅವನೇ, ಹರಿನೋ ಅವನೇ, ಹಣನೇ ಅವನೇ, ಭೇದ ಭಾವ ಇಲ್ಲ ಅವನಿಗೆ, ಶಿವನೋ ಅವನೇ, ವಿಷ್ಣುನೇ ಅವನೇ ಅಂತ. ಈಗ ಯಾಕೆ ಮಾತಾಡ್ತಾನೆ, ಭಗವಾನ್ ಶ್ರೀಕೃಷ್ಣ ಅಂದಾಗ ನಾವು ಏನು ಗುರುತಿಸ್ತೇವೆ, ಭಗವಾನ್ ಕೃಷ್ಣಗೆ ಅಂದ್ರೆ ಒಂದು ನವಿಲ್ಗೆರೆ ಇತ್ತು, ತಲೆ ಮೇಲೆ ನವಿಲ್, ದಯಮಾಡಿ ಮಾತಾಡ್ಬೇಡ್ರಿ, ತಲೆ ಮೇಲೆ ನವಿಲ್ಗೆರೆ ಇತ್ತು ಅಂತಂದ್ರೆ ನಾವು ಕೃಷ್ಣ ಅಂತ ಕರಿತೇವೆ. ಇನ್ನೊಂದು ಕೈಯಲ್ಲಿ ಕೊಳಲು, ಬಾಸುರಿ, ಎಲ್ಲಿದೆ ಬಾಸುರಿ, ಕೊಳಲು ಇತ್ತಂದ್ರೆ ನಾವೇನ್ ಕರಿತೀವಿ ಅಂದ್ರೆ ಕೃಷ್ಣ ಅಂತ ಕರಿತೇವೆ, ಕೃಷ್ಣ ಅಂತ ಕರಿತೇವೆ. ಹಾಗಾಗಿ ಇವತ್ತು ನಾವು ವಿಶೇಷ ಭಗವಾನ್ ಕೃಷ್ಣನಿಗೆ ಅತ್ಯಂತ ಎರಡು ಪ್ರಿಯವಾದದ್ದು. ಭಗವಾನ್ ಕೃಷ್ಣನ ಸಂಕೇತ ಏನಿದೆ ಅಂದ್ರೆ ಎರಡು ಇದೆ. ಒಂದು ಇದು ಕೊಳಲು ಇದೆ, ಕೊಳಲು, ಕೊಳಲು ನಾದ ಪ್ರಿಯ, ಕೃಷ್ಣನಿಗೆ ಅತ್ಯಂತ ಶ್ರೇಷ್ಠವಾದಂತ ಪ್ರಿಯ. ರಾಧ ಎಷ್ಟು ಪ್ರಿಯರಾಗಿದ್ದರೋ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚು ಪ್ರೀತಿ ಸ್ಥಿತ ಯಾರಿಗೆ ಅಂದ್ರೆ ಭಗವಾನ್ ಕೃಷ್ಣ ಅಂದ್ರೆ ರಾಧೆಗೆ. ರಾಧೆಗೆ ಯಾಕೆ ಪ್ರೀತಿಸಿದ ಅನ್ನೋದೊಂದು ಘಟನೆ ಇದೆ. ರಾಧೆ ಬಗ್ಗೆ ಏನಾಗಿತ್ತು ಅಂದ್ರೆ ನಿಸ್ವಾರ್ಥವಾದಂತ ಪ್ರೀತಿ, ನಿಸ್ವಾರ್ಥವಾದಂತ ಭಕ್ತಿ, ನಿಸ್ವಾರ್ಥವಾದಂತ ಪ್ರೇಮ ಭಗವಾನ್ ಕೃಷ್ಣನಿಗೆ ಅತ್ಯಂತ ಈ ಭೂಮಿ ಮೇಲೆ ಹೆಚ್ಚು ಕೊಟ್ಟಿದ್ದು ಯಾರು ಅಂದ್ರೆ ರಾಧಾ. ರಾಧ ನಂತರ ಈ ಭೂಮಿ ಮೇಲೆ ಹೆಚ್ಚು ಪ್ರೀತಿ ಕೊಟ್ಟಿದ್ದು ಯಾರು ಅಂತಂದ್ರೆ ಮೀರಾಬಾಯಿ. ಅದಕ್ಕಿಂತ ಏನು ಪ್ರೀತಿ ಕೊಟ್ಟಿದ್ದು ಯಾರು ಅಂದ್ರೆ ಕನಕದಾಸರು. ಅನಂತ ಕೊಟ್ಟರು ಯಾರು, ಪುರಂದಾಸರು. ಕೃಷ್ಣನೇ ಸರ್ವಸ್ವವನ್ನು ಮಾಡಿಕೊಂಡು ಅವರ ಜೀವನವನ್ನೇ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಿದರು. ಹಾಗೆ ಇವತ್ತಿನ ದೃಷ್ಟಾಂತ ನಾನು ಹೇಳ್ತೇನೆ ಅಂದ್ರೆ ಬಾಸುರಿ, ಇದಕ್ಕೇನಂತ ಕರೀತಾರೆ, ಬಾಸುರಿ ಅಂತ ಕರೀತಾರೆ, ಕೊಳಲು ಅಂತ ಕೂಡ ಕರೀತಾರೆ ಕೃಷ್ಣನಿಗೆ. ಇದ್ರ ಮಹತ್ವವನ್ನು ಸ್ವಲ್ಪ ಹೇಳೋಂಥ ಪ್ರಯತ್ನ ಮಾಡ್ತೇನೆ.